ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನೀರು ಸರಿಯಾಗಿ ಕುಡಿಬೇಕು, ಜ್ವರ ಎಲ್ಲ ಹೊಟ್ಟೋಗುತ್ತೆ. ಇದನ್ನ ಪೂರ್ತಿ ಖಾಲಿ ಮಾಡಬೇಕು. ಜಾಣೆ. ಸುಧಾ, ಏನಾಯ್ತು ಲಚ್ಚಿಗೆ? ನೆನ್ನೆ ಸಂಜೆಯಿಂದ ಜ್ವರ ಹತ್ಗೆ. ನಿನ್ನೆ ಸಂಜೆಯಿಂದ ಜ್ವರ ಇದೆ, ಇನ್ನು ನೀವು ಹೇಳಿಲ್ಲ. ಡಾಕ್ಟರ್ ಕರೆಸ್ಬೋದಾಗಿತ್ತಲ್ವಾ ಸುಧಾ? ಟಾನಿಕ್ ಕೊಟ್ಟೆ, ಕಡಿಮೆ ಆಗಿಲ್ಲ ಅಂದ್ರೆ ಆಮೇಲೆ ಹೇಳೋಣ ಅನ್ಕೊಂಡೆ. ಏನ್ ಸುಧಾ, ಇದಕ್ಕಿದ್ದಾಗೆ ಹೇಗಾಯ್ತು? ನಿನ್ನೆ ಸೃಜನ್ ಅವ್ರ ಜೊತೆ ಚೆನ್ನಾಗಿ ಆಟ ಆಡಿ ಬಂದ್ ಮಲಗ್ದವಳಿಗೆ ದಿಢೀರ್ ಅಂತ ಜ್ವರ ಬಂದ್ಬಿಟ್ಟಿದೆ. ಅದೇನೇನ್ ನೋಡಿ ಹೆದರ್ಕೊಂಡ್ಲೋ ಗೊತ್ತಿಲ್ಲ ಅದ್ಗೆ. ಹೆದರ್ಕೊಂಡ್ಲಾ? ಇದಕ್ ಮುಂಚೆ ಯಾವತ್ತಾದ್ರೂ ಹೀಗಾಗಿತ್ತಾ? ಅವಳು ಚಿಕ್ಕವಳಾಗಿದ್ದಾಗ 1-2 ಸತಿ ಇದೇ ರೀತಿ ಹೆದರ್ಕೊಂಡ್ ಜ್ವರ ಬಂದಿತ್ತು. ಆದ್ರೆ ಏನಕ್ಕೆ ಅಂತ ನೆನಪಿಲ್ಲ. ಆದ್ರೆ ನಿನ್ನೆ ಏನ್ ನೋಡಿ ಹೆದರ್ಕೊಂಡ್ಲು ಅಂತ ಗೊತ್ತಾಗ್ತಿಲ್ಲ ಅದ್ಗೆ. ಸುಧಾ, ನನ್ಗನ್ಸತ್ತೆ ಕಿಡ್ನಾಪ್ ಆಗಿರೋ ಇನ್ಸಿಡೆಂಟ್ ಅಂತ ಇವಳಿನ್ನೂ ಹೊರಗೆ ಬಂದಿಲ್ಲ, ಅದಕ್ಕೆ ಭಯಪಟ್ಟು ಜ್ವರ ಬಂದಿದೆ ಅಂತ. ಇರ್ಬೋದದ್ಗೆ. ಯಾವ್ದಕ್ಕೂ ಇವಳಿಗೊಂದ್ಸಲ ದೃಷ್ಟಿ ತೆಗಿಸ್ಬಿಡ್ಬೇಕು. ಅಮ್ಮ ಏನಾದ್ರೂ ಹುಷಾರಾಗಿದ್ದಿದ್ರೆ ಅಮ್ಮನ ಹತ್ರನೇ ತೆಗಿಸ್ಬೋದಿತ್ತು. ಶಕುಂತಲ ಅತ್ತೆ ಇದ್ದಾರಲ್ಲ, ಅವ್ರ ಕೈಯಲ್ಲಿ ದೃಷ್ಟಿ ತೆಗ್ಸೋಣ. ಸರಿ ಅದ್ಗೆ, ಶಾಕುಂತಲ ಅಮ್ಮನ ಹತ್ರನೇ ತೆಗ್ಸೋಣ. ಲಚ್ಚಿ, ಬಕ್ಕ ತಗೋಣ ಬಾ. ಏನೂ ಆಗಲ್ಲ, ಬಾ. ಬಚ್ಚಿ ದೃಷ್ಟಿ ತೆಗಿತಾರ ಬಾ. ಅತ್ತೆ, ಹಾ, ನಿಮ್ ರೂಮ್ಗೆ ಬರ್ತಿದ್ವಿ. ನನ್ನ ರೂಮ್ಗ? ಹಾ. ಸುಧಾ, ಹೋಗು ಉಪ್ಪಿನ ಮೆಣಸಿನ್ಕಾಯಿ ತಗೊಂಬ. ಹಾ, ಯಾಕೇನಾಯ್ತು? ಅದು ಅತ್ತೆ, ಲಚ್ಚಿಗೆ ಜ್ವರ ಬಂದಿದೆ. ಜ್ವರನ? ಹಾ. ಅದು ವೆದರ್ ಚೇಂಜ್ ಆಗಿದೆಯಲ್ಲ, ಅದರಿಂದ ಬಂದಿರ್ಬೋದು. ಇಲ್ಲ ಅತ್ತೆ, ನನಗನ್ಸತ್ತೆ ಅವಳಿಗೆ ಭಯಕ್ಕೆ ಜ್ವರ ಬಂದಿದೆ ಅಂತ. ಕಿಡ್ನಾಪಿಂಗ್ ಇನ್ಸಿಡೆಂಟ್ ಆಯ್ತಲ್ವಾ, ಅದಕ್ಕೆ ಭಯಪಟ್ಟು ಜ್ವರ ಬಂದಿದೆ. ಹಾ, ಹಾಗೂ ಆಗಿರ್ಬೋದು. ಅವಳಿನ್ನೂ ಆ ಶಾಕಿಂದ ಹೊರಗೆ ಬಂದಿಲ್ವಲ್ಲ. ಹಾ ಅತ್ತೆ, ನಾವು ಅದನ್ನೇ ಮಾತಾಡ್ಕೊಂಡ್ವಿ. ಅದಕ್ಕೆ ನಿಮ್ಮ ಹತ್ರ ಕರ್ಕೊಂಡು ಬರ್ತಿದ್ವಿ. ನೀವು ದೃಷ್ಟಿ ತೆಗೆದ್ರೆ ಅವಳು ಸರಿ ಹೋಗ್ತಾಳೆ ಅಂತ. ನನ್ನ ಕೈಯಲ್ಲ? ಹಾ ಅತ್ತೆ, ನೀವು ಮನೆಗೆ ಹಿರಿಯರಲ್ವಾ, ನಿಮ್ಮ ಕೈಯಿಂದ ದೃಷ್ಟಿ ತೆಗೆದ್ರೆ ಮೇ ಬಿ ಅವಳು ಜ್ವರ ಹೋಗುತ್ತೆ ಅನ್ನೋ ಒಂದು ನಂಬಿಕೆ. ನಾಯಿ ಕಣ್ಣು, ನರಿ ಬೇಡ ಬೇಡ. ಲಚ್ಚಿ, ಅಜ್ಜಿ ದೃಷ್ಟಿ ತೆಗಿತಿದ್ದಾರೆ. ನಿಂತ್ಕೋ, ನಿನ್ ಜ್ವರ ಎಲ್ಲ ಹೋಗುತ್ತೆ, ನೀನ್ ಸರಿ ಹೋಗ್ತೀಯಾ? ನಿಂತ್ಕೋ. ಬೇಡ ಬೇಡ. ಲಚ್ಚಿ, ಅವಳಿಗೆ ಇದೆಲ್ಲ ಅಭ್ಯಾಸ ಇಲ್ಲ ಅದ್ಗೆ, ಅದಕ್ಕೆ ಹೆದರ್ಕೊಂಡ್ಲು ಅನ್ಸುತ್ತೆ. ಏನ್ ಭೂಮಿಕಾ, ನೋಡು ಅವಳು ಹೇಗೆ ಓಡೋದ್ಲು ಅಂತ. ನಾನೇನೋ ಮಾಡ್ಬಿಡ್ತೀನಿ ಅನ್ನೋ ಥರ. ಹೀಗಾದ್ರೆ ನೋಡಿದವ್ರು ಏನು ಅನ್ಕೋತಾರೆ ಹೇಳು? ನನ್ನ ಬಗ್ಗೆ ತಪ್ಪು ತಿಳ್ಕೊಳ್ಳಲ್ವಾ? ಸಾರಿ ಅತ್ತೆ, ನಾವೇನೋ ಅನ್ಕೊಂಡ್ ಬಂದ್ವಿ, ಆದ್ರೆ ಈ ತರ ಆಯ್ತು. ಪ್ಲೀಸ್ ನೀವು ಬೇಜಾರು ಮಾಡ್ಕೋಬೇಡಿ. ಸಾರಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.